ಅಲ್ಲ ಸರ್, ಪೊಲೀಸ್ ಕಮಿಷನರು ಪೊಲಿಟಿಕಲ್ ಪೀಪಲ್ಗಳ ಕೈಲಾಗದಿರೋ ಕೆಲಸನ ನಾವು ಮಾಡಿ ಅಂತಿದ್ದೀರಲ್ಲ, ನಾನೇನ್ ಸ್ಪೈಡರ್ ಮ್ಯಾನು, ನಾನು ಸೂಪರ್ ಮ್ಯಾನಾ? ನೀವು ಕಾಮನ್ ಮ್ಯಾನ್, ಅದು ನನಗೂ ಚೆನ್ನಾಗಿ ಗೊತ್ತು. ಬೇರೆಯವ್ರಿಗೆಲ್ಲ ಈ ಕೆಲಸ ಮಾಡೋದಕ್ಕೆ ಭಯ ಇದೆ. ಪವರ್ ಇರ್ಬೋದು ಭಯ, ಶಕ್ತಿ ಇರ್ಬೋದು ಭಯ, ಜೀವ ಭಯ. ಆದ್ರೆ ಆ ಭಯ ನಿಮಗಿಲ್ಲ. ಎಲ್ಲವನ್ನು ಬಿಟ್ಟು ಸಾಯೋದಕ್ಕೆ ಸಿದ್ಧರಾಗಿ ಹೊರಟಿದ್ದೀರ. ನಿಮ್ಮಂತವ್ರು ಟ್ರೈ ಮಾಡಿ, ನೀವು ಗೆಲ್ತೀರಾ, ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಅದ್ ನಮ್ ಕೈಲಿ ಸುಮ್ನೆ ಇರ ಸರ್. ಹೇಳಿ ಸರ್, ನಾವೀಗ ಏನ್ ಮಾಡ್ಬೇಕು? ಆಲ್ ದಿ ಬೆಸ್ಟ್. ಓಕೆ ಮಾಡ್ತೀವಿ. ಆಲ್ ದಿ ಬೆಸ್ಟ್. ನಮಸ್ಕಾರ. ನಮಸ್ಕಾರ. ಪುತ್ತೂರು ಆಂಜನೇಯ ಭಟ್ರಲ್ವಾ ನೀವು? ಹಾಸನದ ಹನುಮಂತ ಭಟ್ಟ ನಾನು. ಎರಡು ಒಂದೇ ಅಲ್ವಾ? ಹೌದೌದೌದು. ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ. ಅಯ್ಯೋ, ಹಾಸನದಲ್ಲಿ ಕೋಟೆ ರೋಡ್ ಇವ್ರು ಇದಾರಲ್ಲ, ಅವ್ರು ಇದಾರಲ್ಲ, ಇವ್ರು ಅವ್ರ ಮಗ. ನೀವ್ಯಾರೋ ಗೊತ್ತಿಲ್ಲಪ್ಪ ನನಗೆ. ನಿಮ್ಗೆ ವಯಸ್ಸಾಯ್ತಲ್ಲ ಭಟ್ರೆ, ಅದಕ್ಕೆ ಎಲ್ಲ ಮರ್ತೋಗಿದ್ದೀರಾ ನೀವು. ಅಡಿಗೆ ಎಲ್ಲ ತುಂಬಾ ಸೂಪರ್ ಆಗಿ ಮಾಡ್ತೀರಂತ ನೀವು. ವಯಸ್ಸಾದ್ರೆ ಅಡಿಗೆ ಮಾಡಕ್ಕೆ ಸೂಪರ್ ಆಗಿ ಮಾಡ್ತೀನಿ. ನಡೀರಿ ಮತ್ತೆ ಹೋಗೋಣ. ಎಲ್ಲಿಗೆ? ಅಯ್ಯ, ನೀವ್ಯಾರು ಗೊತ್ತಿಲ್ಲಪ್ಪ ನಾನು. ನಿಂತ್ಕೊಳ್ರೆ ಸಾಕು. ಕಿಡ್ನಾಪ್ ಮಾಡೋದ್ರಲ್ಲಿ ವಾಸುಬ್ರ ಈ ಚೇರಲ್ಲ ಕಟ್ಟಾಕೋದು. ನನ್ನಿಂದ ಏನಾಗ್ಬೇಕು ಹೇಳಿ? ಅದು ನಾನ್ ನೋಡಕ್ ಸಣ್ಣಗಿದ್ದೀನಲ್ಲ, ನೀನ್ ಮಾಡೋ ಅಡ್ಗೆ ತಿಂದ್ರೆ ದಪ್ಪ ಆಗ್ತಿ ಅಂತ ಜ್ಯೋತಿಷಿಗಳು ಹೇಳಿದ್ರು, ಅದಕ್ಕೆ ಕಿಡ್ನಾಪ್ ಮಾಡಿದ್ವಿ. ಈ ಕಾಮಿಡಿ ಸಾಕು, ಮ್ಯಾಟ್ರಿಕ್ ಬಂದ್ರಪ್ಪ. ನಿಮ್ಮಿಂದ ಏನೂ ಇಲ್ಲ, ನಿಮ್ ಬಾಸ್ ಬಗ್ಗೆ ಒಂದ್ ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಬಿಲ್ಡಪ್ಪ. ನಾನು ಹಾಸನದಲ್ಲಿ ಬಿರಿಯಾನಿ ಹೋಟ್ಲ್ ಇಟ್ಕೊಂಡಿದ್ದೆ. ಈ ನನ್ನ ಬಾಸು ಬಿರಿಯಾನಿ ತಿಂದು ಇಷ್ಟಪಟ್ಟು ನನ್ನನ್ನು ಎತ್ತಾಕ ಬಂದ ಈ ಅಪ್ಪ ಇಲ್ಲಿ ಕಾಟ ಕೊಡ್ತಾ ಇದ್ದಾನೆ ನನಗೆ. ಈ ನನ್ನ ಮಕ್ಕಳು ಬೇಯಿಸಿ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದೆ. ಹೇಳಿ, ಏನ್ ಇನ್ಫಾರ್ಮೇಶನ್ ಬೇಕು? ನಿಮ್ ಬಾಸ್ಗೆ ಎಣ್ಣೆ ಹೊಡಿ ಅಭ್ಯಾಸ ಏನಾರು ಇದ್ಯಾ? ಇಲ್ಲ. ಸಿಗರೇಟು? ಇಲ್ಲ. ಹೋಗ್ಲಿ, ಇದು ಇಲ್ವೇ ಇಲ್ಲ. ಇನ್ಯಾಕ್ ಬದುಕವನೆ, ನೆಗದ್ ಬಿದ್ದು ಸಾಯ್ಬೇಕು ತಾನೆ. ಹೋಗಿ ತಿನ್ನ ಅನ್ನಕ್ಕೆ ವಿಷ ಹಾಕೊಟ್ಬಿಡು, ಚಟ ಇಲ್ದಾರವನ್ನ ಚಟ್ಟ ಹತ್ತಿಸ್ಬಿಡು. ಅಯ್ಯೋ, ಆ ಸಮಯಕ್ಕೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೀನಿ. ಮನೆಯಿಂದ ತಪ್ಪಿಸ್ಕೊಂಬರಕ್ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಈ ನನ್ನ ಮಕ್ಕಳಿಗೆ ಬೇಯಿಸಿ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದೆ. ಒಂದು ವೀಕ್ನೆಸ್ ಇದೆ. ಏನದು? ಸೀರಿಯಲ್ ನೋಡೋದು, ಸಿನಿಮಾ ನೋಡೋದು. ಏನೇ ಕಂಡವರಿಗೆ ಮಗುನ ಹೆತ್ತು ಆ ಮಗುನ ಈ ಮನೆ ವಾರಸದಾರ ಮಾಡ್ಬೇಕಂತಿದ್ಯೇನೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇಷ್ಟು ಸಾಕ್ಬಿಡಿ. ಆ ನನ್ ಮಗನ್ನ ಬುಗುರಿ ತರ ಗಿರ 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 ಅಂತ ತಿರುಗಿಸಬಹುದು. ಇದಕ್ಕೊಬ್ರು ಸೂಪರ್ ಡೈರೆಕ್ಟರ್ ಇದ್ದಾರೆ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸೂರ್ಯ, ಚೆನ್ನಾಗಿದ್ದೇನಪ್ಪ? ಚೆನ್ನಾಗಿದ್ದೀನಿ ಸರ್. ನಮ್ ಪ್ರೊಡ್ಯೂಸರ್ ಸರ್ ಇಂದ್ರಾ ಅಂತ. ನಮಸ್ಕಾರ ಸರ್. ಇವರು ಮಣಿರಾಮ್ ಪ್ರೇಮ್ಸ್ ಅಂತ ಒಳ್ಳೆ ಡೈರೆಕ್ಟರ್ ಸರ್. ಸೂರ್ಯ ಡೈರೆಕ್ಟರ್ ಇವನು? ಹಾ ಸರ್. ಇವನ್ ಯಾವ ಸಿನಿಮಾ ಡೈರೆಕ್ಟ್ರು? ಒಳ್ಳೆ ಹಂದಿಗೆ ಲುಂಗಿ ಸೂತಿರೋ ತರ ಕಾಣಿಸ್ತಾವನೆ. ನೀನ್ ಯಾವ ಸಿನಿಮಾ ಪ್ರೊಡ್ಯೂಸರ್? ತಿಗಣೆಗೆ ಗ್ಲಾಸ್ ಹಾಕ್ದಂಗಿದ್ಯಾ? ಬಿಚ್ಚ ಗ್ಲಾಸ್. ಇಲ್ಲ ಸರ್, ಅವ್ರು ಕೋ ಡೈರೆಕ್ಟರ್ ಆಗಿರುವಾಗ ತುಂಬಾ ಪಿಕ್ಚರ್ ನೋಡಿದೀನಿ ಸರ್. ತುಂಬಾ ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ. ಏನ್ ಡೈರೆಕ್ಟರ್, ಅದೇನ್ ಕತೆ ಮಾಡ್ತಾನೋ ನೋಡ್ ಸೂರ್ಯ. ನಾನ್ ನಿನ್ನ ನಂಬ್ಕೊಂಡು ದುಡ್ಡು ಹಾಕ್ತಿದ್ದೀನಿ, ನಿನ್ಗೂ ಒಳ್ಳೇದಾಗಬೇಕಷ್ಟೇ. ಅದೇನ್ ಮಾಡ್ತೀರಾ ಅಡ್ವಾನ್ಸ್ ಕೊಡಪ್ಪ. ಈರಾಯ ಕೊಡ್ತೀನಿ, ಕೊಟ್ಬಿಡಿ. ತಗೋ. ದುಡ್ಡು ಸಿಕ್ತು ಅಂತ ಎಣ್ಣೆ ಹೊಡ್ಕೊಂಡ್ ದಬಕ ಮಲ್ಕೊಂಡ್ಬಿಟ್ಟಿಯಾ? ಒಳ್ಳೆ ಪಿಕ್ಚರ್ ಮಾಡ್ಬೇಕು ಆಯ್ತಾ? ಅಲೋ, ನಾವು ಒಳ್ಳೆ ಸಿನಿಮಾನೇ ಮಾಡ್ತೀವಿ. ಯಾಕಂದ್ರೆ ಪ್ರೊಫೆಷನಲ್ ಆಗಿ ನಾವು ಇಲ್ಲೇ ಕೆಲಸ ಮಾಡೋರು. ನೀವು ಈ ಶೋಕಿಗೆ ಏನ್ ಇಂಡಸ್ಟ್ರಿಗೆ ಬರಬೇಡಿ.
ಹಂಗಾಯ್ತೆ ಬಾ ಬಾ ನಿನ್ನಿಂದ ಬರ್ತೀನಿ ಸರ್. ನನ್ನ ಆಯ್ತು ಮಕ್ಳ ಸರ್. ಹತ್ರ ಎಲ್ಲ ಮಾತು ಕೇಳ್ಬೇಕು. ಒಂದೇ ಒಂದು ಹಿಟ್ಟು ಸಿಕ್ಬೇಕು ಅಂತ ಕಾಯ್ತಾ ಇದ್ದೀವಿ. ಇಕ್ತೀವಿ ಗೂಟನ. ರೀ ಪ್ರೊಡ್ಯೂಸರ್, ಅಕೌಂಟ್ ಅಲ್ಲಿ ದುಡ್ಡೆಲ್ಲ ಕರೆಕ್ಟ್ ಆಗಿದೆ ತಾನೆ? ಡೋಂಟ್ ವರಿ ಸರ್, ನೀವು ಕಣ್ ಮುಚ್ಕೊಂಡು ಶೂಟಿಂಗ್ ಮಾಡಿ. ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೀವು ಹಿಂಗೆ ಹೇಳ್ತೀರಾ? ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಪ್ಪ ಸೂರ್ಯ, ಸರ್. ಚೆನ್ನಾಗಿ ಕೇಳ್ಕೊ. ಹಾ ಸರ್. ನೋಡು, 1 2 3 4 5 6 ಅಂತ 6 ಪ್ಯಾಕ್ ಚೆನ್ನಾಗಿ ಕವರ್ ಮಾಡಬೇಕು, ಚೆನ್ನಾಗಿ ಡಯಟ್ ಮಾಡಬೇಕು, ಒಳ್ಳೆ ಎಕ್ಸರ್ಸೈಸ್ ಮಾಡಬೇಕು. ಸರಿ ಸರ್. ಓಕೆನಾ? ಓಕೆ ಸರ್. ಸರ್, ಹೀರೋಯಿನ್ ಆಡಿಷನ್ಗೆ ತುಂಬಾ ಜನ ಹುಡುಗಿರು ಬಂದಿದ್ದಾರೆ, ಕಳ್ಸ್ಕೊಡ್ಲಾ? ನಿನ್ ಸೆಟಪ್ಗಳು ಯಾವ್ದು ಕರ್ಸಿಲ್ಲ ತಾನೆ? ಇಲ್ಲ ಸರ್. ಸರಿ, ಒಬ್ಬೊಬ್ರನ್ನೇ ಕಳ್ಸೊಳಗೆ. ಓಕೆ ಸರ್. ನೀಟಾಗಿ ಕವರ್ ಮಾಡ. ನಾನೇ ಪ್ರೊಡ್ಯೂಸರ್. ನೀನ್ ಸ್ವಲ್ಪ ಸೈಡ್ಗೆ ಬಮ್ಮ. ಅಲ್ಲಿ ನಿಂತ್ಕ. ಸ್ವಲ್ಪ ಬ್ಯಾಕ್ ತಿರುಗು ಇನ್ನೊಂದು ಸ್ವಲ್ಪ. ನೆಕ್ಸ್ಟ್ ಪ್ರೊಡ್ಯೂಸರ್. ಸ್ವಲ್ಪ ಬೆಂಡ್ ಮಾಡು ಲೆಫ್ಟ್ಗೆ. ಏರ್ ಸಿಂಗ್ ಅನ್ನ ಚೆನ್ನಾಗಿದಾರಲ್ಲ? ಓಕೆ. ನೆಕ್ಸ್ಟ್ ಸಿಂಗಾಪುರಲ್ಲಿ ಮಾಡಿಸಿದ್ದು. ಆ ಚೈನ್ ಇದ್ದಂಗೆ ಇದೆಯಾ ನೀನು? ಹಿಂಗ್ ಬಾ, ಸ್ವಲ್ಪ ಬೆಂಡ್ ಮಾಡು. ಕರೆಕ್ಟಾಗಿ ಶೂಟ್ ಮಾಡ. ನೆಕ್ಸ್ಟ್ ಏನ್ ಆಡಿಷನ್ ಬಂದಿದ್ಯೋ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ಯೋ? ಸ್ವಲ್ಪ ಅಲ್ಲಿಗಿಂಚ. ಏನಮ್ಮ ಅಲ್ಲುಗಳೆಲ್ಲ ಪಾಚೆ ಇದ್ದಂಗೆ. ಈ ಹುಡುಗಿ ಚೆನ್ನಾಗಿದೆ ಅಲ್ಲ? ವರ್ಮಾ ಬಜಾರಿಂದ ತಂದಿರೋ ಡಮ್ಮಿ ಪೀಸ್ಗಳೆಲ್ಲ ತಗೊಂಬಂದು. ಹೋಗಮ್ಮ. ನೆಕ್ಸ್ಟ್ ಯಾವ್ದು ಒಂದು ಚೆನ್ನಾಗಿಲ್ಲ. ಯಾವ್ದು ಬರೀತೀರ ಬರೀ? ಹೇಳಿ ಸರ್. ಯಾವ್ದೋ ಹೀರೋಯಿನ್ಗಳು ಕರ್ಕೊಂಬಾರ ಅಂತ ಹೇಳಿದ್ರೆ ಹೂವ ಸುತ್ತೋರೆಲ್ಲ ಕರ್ಕೊಂಡ್ಬಿಟ್ಟಿದ್ದೀರಾ? ಸರ್, ಅದು ರೀ ಮ್ಯಾನೇಜರ್, ಹೀರೋಯಿನ್ ಅಂದ್ರೆ ಡೈಮಂಡ್ ತರ ಫಳ ಫಳ ಹೊಳಿಬೇಕಂಡ್ರಿ. ಥಿಯೇಟರ್ ಅಲ್ಲಿ ಎಂಟ್ರಿ ಕೊಟ್ರೆ ನೋಡ್ತೀರಾ ಜನ ಎಲ್ಲ ಶಿಳ್ಳೆ ಹೊಡೆದ್ರೆ ಟಾಪು ಕಿತ್ತೋಬೇಕು. ಏನ್ ಕಿತ್ತೋಗ್ಬೇಕು ಅಂದೆ? ಟಾಪು ನಿಂದು ಬಾಟಮ್ ಕಿತ್ತೋಗುತ್ತೆ. ಎತ್ತು ಡ್ರೈನೇಜ್ ಬಿಸಾಕ್ಬಿಡ್ತೀನಿ ನಿನ್ನ. ಅಲ್ಲ ಯಾರು ತಿಂದಿರೋದು ಒಂದೇ ಒಂದ್ ಇಡ್ಲಿ ಒಂದ್ ದೊಡೆ, ಅದು ಒಂದೊತ್ತು. ಅಷ್ಟ್ ಬೇಗ ಸುಮ್ಮನೆ ಕಲ್ಸ್ಬಿಟ್ರಾ? ಯಾರಾದ್ರೂ ಚೆನ್ನಾಗಿದ್ರೆ ಕರ್ಸೋ, ಇದೋ ಕರ್ಸ್ಬಿಡ ಹೋಗ್. ಸರ್, ಇನ್ನೊಬ್ರು ಇದಾರೆ, ಕರ್ಸ್ಲಾ ಸಾರ್ ಒಂದ್ಸಲ ನೋಡ್ತೀರಾ ಸರ್? ಇನ್ನೊಬ್ರು ಕರ್ಸು ಕರ್ಸು ನೋಡೋಣ. ಸರಿ ಸರ್. ನಾನೇ ಪ್ರೊಡ್ಯೂಸರ್. ಆಮ ಲೆಫ್ಟ್ ಪ್ರೊಫೈಲ್ ಬಾ. ಆಮ ಹಂಗೆ ರೈಟ್ ಪ್ರೊಫೈಲ್. ಆಮ 2 ಹೆಡ್ಲೈಟ್ ಮಿಣಕ ಮಿಣಕ. ಹೈಟ್ ಏನಮ್ಮ? 5'5" sir. ವೆಯ್ಟ್? 55. ಆ ಏಜ್? ಕನ್ನಡ ಶುರು ಮಾಡ್ತಾ ಹಾ ಇದ್ದೀನಿ. ಸರ್, ತೆಗಿತಾ ಇದ್ರಿ. ಯು ಆರ್ ಸೆಲೆಕ್ಟೆಡ್ ಫಾರ್ ಹೀರೋಯಿನ್. Sir, really? ನಾನು ಫಿಕ್ಸ್ ಆದ್ನಾ? 100%. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕೈಯಲ್ಲಿ ನಿನಗೆ ಡೇಟ್ ಹೇಳಿಸ್ತೀನಿ. Thank you, sir. Thank you so much. Thank you. Thank you, sir. Thank you. Thank you, sir. ಓಕೆ. Yes. ಸರ್ ಟೆಸ್ಟೇ ಮಾಡ್ಲಿಲ್ಲ ಹೀರೋಯಿನ್. ಎಷ್ಟಲ್ಲಿ ಎಕ್ಸಾಮ್ ಮಾಡ್ತಾರೆ? ನೀನ್ ಪ್ರೊಡ್ಯೂಸರ ಇಲ್ಲ ಹುಡುಗಿರ್ ಕರ್ಕೊಂಬರೋ ಕೋಆರ್ಡಿನೇಟ್ರಾ? ಪ್ರೊಡ್ಯೂಸರ್ ನಾನು. ತಿರ್ಗಾ ಡಮಿಷನ್ಗಳೆಲ್ಲ ತೆಗಿಬಾರ್ದು. ನೆಕ್ಸ್ಟ್ ಏನೀಗ? ನೆಕ್ಸ್ಟ್ ಇನ್ನೇನು? ಪ್ರೋಗ್ರಾಮ್ ಹಾಕೋದು, ಲೊಕೇಶನ್ ನೋಡೋದು, ಶೂಟಿಂಗ್ ಹೋಗೋದು. ಕ್ಲಾಪು ನಿಮ್ಮ ಅಮ್ಮನ ಕೈಲಿ ಓಡಿಸಿ. ಹಿಂಗೆಲ್ಲ ಆದ್ರೆ ನಾನೇ ಡೈರೆಕ್ಷನ್ ಮಾಡ್ಬೇಕು ಆಮೇಲೆ.